ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸು ತುಂಬ ಇಂಪಾರ್ಟೆಂಟು. ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಅಲ್ಟಿಮೇಟ್ ಇಂಗ್ಲೀಷ್ ಫಾರ್ಮುಲಾ ಹೇಳಕ್ಕಿದ್ದೀನಿ. ಸರ್ ಏನು ಸರ್ ಇದು ಅಲ್ಟಿಮೇಟ್ ಇಂಗ್ಲೀಷ್ ಫಾರ್ಮುಲಾ ಅಂತ ಕೇಳ್ತೀರಾ? ವೆರಿ ಈಸಿ. 7 ಈಸಿ ಸ್ಟೆಪ್ಸ್ ಟು ಮಾಸ್ಟರ್ ಇಂಗ್ಲೀಷ್. ಸೊ ಬರೀ ಒಂದು 7 ಸಿಂಪಲ್ ಸ್ಟೆಪ್ಸ್ನ ನಾನು ನಿಮಗೆ ಹೇಳಕ್ಕಿದ್ದೀನಿ ಸ್ಟೂಡೆಂಟ್ಸ್. ಆ ಒಂದು 7 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು, ಇಂಗ್ಲೀಷ್ನ ಮಾಸ್ಟರ್ ಮಾಡ್ತೀರಾ, ಈಸಿಯಾಗಿ ಗ್ರೇಟ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಸ್ಟೂಡೆಂಟ್ಸ್. 95 ಆ್ಯಂಡ್ ಅಬವ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆದರೆ ಶುರು ಇವತ್ತಿಂದನೇ ಆಗಬೇಕು. ನಾಳೆ ಎಕ್ಸಾಮು, ಇವತ್ತು ಕೂತ್ಕೊಂಡು ಓದ್ತೀನಿ 95 ಸ್ಕೋರ್ ಮಾಡ್ತೀನಿ ಅಂದರೆ ಆಗಲ್ಲ. 1 ವೀಕ್ ಮುಂಚೆ ಕೂತ್ಕೊಂಡು ನಾನು ಓದ್ತೀನಿ ಸ್ಕೋರ್ ಮಾಡ್ತೀನಿ ಅಂತೀರಾ? ಆಗೋದಿಲ್ಲ ಸ್ಟೂಡೆಂಟ್ಸ್. ದಿ ಎಫರ್ಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಡೇ ಒನ್ನಿಂದಾನೇ ನೀವು ಶುರು ಮಾಡಿದ್ರೆ ಈಸಿಯಾಗಿ ಯಾವುದೇ ಸಬ್ಜೆಕ್ಟ್ ಇರ್ಬೋದು ಸ್ಕೋರ್ ಮಾಡ್ಬೋದು. ಬನ್ನಿ, ಸಮಯ ವ್ಯರ್ಥ ಮಾಡಿದೆ, ಈ ಒಂದು ಕ್ಲಾಸ್ನ ಶುರು ಮಾಡೋಣ. ಓಕೆ, ದ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನಂತ ಕೇಳಬೇಕಾದ್ರೆ, ಸ್ಟೆಪ್ 1, ರೀಡ್ ಟು ಅಂಡರ್ಸ್ಟ್ಯಾಂಡ್. ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸಲ್ಲಿ ಇರುವ ಒಂದು ವಿಷಯ ಏನಂತ ಕೇಳಬೇಕಾದ್ರೆ, ಅಂಡರ್ಸ್ಟ್ಯಾಂಡಿಂಗು ಅಂತ ಒಂದು ಬಿಟ್ಬಿಟ್ಟು ಏನು ಮಾಡ್ಕೊತಾರೆ ಗೊತ್ತಾ, ಬರೀ ಮೆಮರೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಹೀರೋ ಅಂತ ಒಂದು ಲೆಸನ್ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ನೋಡಿಬಿಟ್ಟು ಏನು ಮಾಡ್ತಾರೆ, ಬರೀ ಮೆಮರೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿ ಬರುವ ಕ್ಯಾರೆಕ್ಟರ್ನ ಮೆಮರೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಆಗಲ್ಲ ಸ್ಟೂಡೆಂಟ್ಸ್. ಯು ವಿಲ್ ಹ್ಯಾವ್ ಟು ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್. ಆ ಸ್ಟೋರಿಯಲ್ಲಿ ಏನಿದೆ, ಆ ಲೆಸನ್ ಏನಿದೆ, ಪ್ರೋಸ್ ಇರಲಿ ಪೋಯ್ಟ್ರಿ ಇರಲಿ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನಾವೇನು ಮಾಡಬೇಕು, ಪ್ರಯತ್ನ ಪಡಬೇಕು. ಸೊ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕಾದ್ರೆ, ಒಂದು ಸಿಂಪಲ್ ಟಾಸ್ಕ್ ನಾನು ಕೊಟ್ಟಿರ್ತೀನಿ ನೋಡಿ. ಸೊ ಈ ಒಂದು ಪ್ರೋಸ್ ಅಂತ ಇದ್ದು ಅಂದ್ಕೊಳ್ಳಿ, ಆ ಪ್ರೋಸಲ್ಲಿ ಪ್ಯಾರಾಗ್ರಾಫಲ್ಲಿ ಏನಾಗ್ತಿದೆ, ಆ ಕ್ಯಾರೆಕ್ಟರ್ಸ್ ಯಾರು. ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಆ ಒಂದು ಪ್ರೋಸ್ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಪ್ರೋಸಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಬರ್ತಾರೆ. ಫಾರ್ ಎಕ್ಸಾಂಪಲ್, ಹೀರೋ ಅಂತ ಹತ್ಕೊಳ್ಳೋಣ. ಆ ಹೀರೋಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾರು, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅವ್ರಿಗೆ ಗೊತ್ತಿರುತ್ತೆ. ಸ್ವಾಮಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಮತ್ತು ಫಾದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರು. ಹಂಗೆ ಹಿಂಗೆ ಬರಬೇಕಾದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೋಣ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾರು, ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾರು, ದ ರಾಂಗ್ ಮ್ಯಾನು, ಮತ್ತು ದ ಏರಿಯಲ್ ಮೆಸೆಂಜರು, ಮತ್ತು ಗರ್ಲ್ ಬೈ ದ ಸೈಲೆಂಟ್ ಟಾರೆಂಟು, ಮತ್ತು ಎಲ್ಡರ್ಸು, ಇವರೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಈ ರೀತಿ ನಾವು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಏನು ಮಾಡ್ಬೋದು ಗೊತ್ತಾ, ಆ ಒಂದು ಪ್ರೋಸ್ನ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮತ್ತು ಎಕ್ಸಾಮಲ್ಲಿ ಕೂಡ ನಾವು ಓನ್ ವರ್ಡ್ಸಲ್ಲಿ ಬರಿಬೋದು ಸ್ಟೂಡೆಂಟ್ಸ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನು ಮಾಡಬೇಕಾದ್ರೆ ಫಸ್ಟು ಓದಬೇಕು. ಓದೋದು ಯಾಕೆ, ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ, ಮೆಮರೈಸ್ ಮಾಡೋಕ್ಕಿಲ್ಲ. ಸೊ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ದಿಸ್ ಈಸ್ ದ ಫಸ್ಟ್ ಸಿಂಪಲ್ ಸ್ಟೆಪ್. ಈ ಸ್ಟೆಪ್ಪನ್ನು ಫಾಲೋ ಮಾಡಿ ಈಸಿಯಾಗಿ ಮಾಸ್ಟರ್ ಮಾಡ್ಬೋದು. ಮುಂದೆ ಹೋಗ್ತಾ ಇರೋಣ. ಸೊ ಸೆಕೆಂಡ್ ಸ್ಟೆಪ್ ಏನಂತ ಕೇಳಬೇಕಾದ್ರೆ, ಲರ್ನ್ ನ್ಯೂ ವರ್ಡ್ಸ್. ಸ್ಟೂಡೆಂಟ್ಸ್, ಫಸ್ಟ್ ಲ್ಯಾಂಗ್ವೇಜ್ ಆಗಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ, ನ್ಯೂ ವರ್ಡ್ಸ್ನ ಲರ್ನ್ ಮಾಡೋದು ಎವ್ರಿ ಡೇ ಈಸ್ ವೆರಿ ಇಂಪಾರ್ಟೆಂಟ್. ಇದು ಏನು ಮಾಡುತ್ತೆ ಅಂದರೆ, ನಮ್ಮ ವೊಕ್ಯಾಬ್ಯುಲರಿನ ಬಿಲ್ಡ್ ಮಾಡುತ್ತೆ, ಮತ್ತು ನಮ್ಮ ಆನ್ಸರ್ ಕನ್ಸ್ಟ್ರಕ್ಷನ್ನು, ಪ್ರೆಸೆಂಟೇಷನ್ನು ಎರಡೂ ಕೂಡ ಏನಾಗುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಯು ಕ್ಯಾನ್ ಇಂಪ್ರೂವ್ ಅಲ್ವಾ. ಸೊ ಏನು ಮಾಡಬೇಕಂದ್ರೆ, ಒಂದು ಎಕ್ಸಾಂಪಲು, ಈಗ ಫಾರ್ ಎಕ್ಸಾಂಪಲ್ ಬ್ರೇವ್ ಅಂತ ಒಂದು ಪದ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ಗೋಸ್ಕರ ಕೊಟ್ಟಿದ್ದೀನಿ. ಈ ಬ್ರೇವ್ ಅಂದರೆ ಏನೋ ನನಗೆ ಗೊತ್ತಿಲ್ಲ. ಸೊ ಆ ಬ್ರೇವ್ ಎಂಬ ವರ್ಡ್ದು ಮೀನಿಂಗು ನಾನು ಅರ್ಥ ಮಾಡ್ಕೋಬೇಕು. ಬ್ರೇವ್ ಅಂದರೆ ಏನೋ, ಭಯ ಇಲ್ಲದೆ ಇರುವ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಬ್ರೇವ್ ಅಂತ ಕರಿತೀವಿ. ಸೊ ಫಸ್ಟು ಮೀನಿಂಗ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ವಾಟ್ ಡಿಡ್ ಐ ಡೂ, ಐ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಮೀನಿಂಗ್. ಸೊ ಈ ವರ್ಡ್ದು ಮೀನಿಂಗ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ. ಅದಾದಮೇಲೆ ಸೆಂಟೆನ್ಸಲ್ಲಿ ಆ ಒಂದು ವರ್ಡ್ನ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ನಾನು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ದ ಸೋಲ್ಜರ್ ವಾಸ್ ಬ್ರೇವ್. ಸೊ ಫಸ್ಟ್ ಆಫ್ ಆಲ್ ಒಂದು ಹೊಸ ವರ್ಡು, ಆ ವರ್ಡ್ದು ಮೀನಿಂಗು, ನೆಕ್ಸ್ಟು ಆ ಹೊಸ ವರ್ಡ್ದು ಮೀನಿಂಗು ಅರ್ಥ ಮಾಡಿಕೊಂಡು ಅದೊಂದು ಸೆಂಟೆನ್ಸಲ್ಲಿ ನಾನು ಹೆಂಗೆ ಬರೀಬೇಕಂತ ನಾನು ನೋಡಬೇಕು. ಸೊ ನನ್ನ ಪ್ರಕಾರ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಪು, ಅಟ್ಲೀಸ್ಟ್ ಎವ್ರಿ ಡೇ ಒಂದು 3 to 5 ಎಷ್ಟು, ಒಂದು 3 to 5 ನ್ಯೂ ವರ್ಡ್ಸ್ನ ನೀವು ಓದ್ಕೊಳ್ಳೇಬೇಕು ಸ್ಟೂಡೆಂಟ್ಸ್. ಓಕೆ, ಅಟ್ಲೀಸ್ಟ್ ಒಂದು 3 to 5 ನ್ಯೂ ವರ್ಡ್ಸ್ನ ನೀವು ಓದ್ಕೊಳ್ಳೇಬೇಕು. ದಿಸ್ ಈಸ್ ಆರ್ ಸೆಕೆಂಡ್ ಸ್ಟೆಪ್. ಸೊ ಫಸ್ಟು ಏನು ಮಾಡಿ, ಓದಿ, ಆ ಪ್ಯಾರಾಗ್ರಾಫ್ನ ಅರ್ಥ ಮಾಡ್ಕೊಳ್ಳಿ, ಅಥವಾ ಪ್ರೋಸ್ನ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಬರುವ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟು, ನ್ಯೂ ವರ್ಡ್ಸ್ನ ಓದಿ, ಒಂದು ಹೊಸ ವರ್ಡ್ನ ಓದ್ತೀರಾ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತು ಆ ವರ್ಡು ಮೀನಿಂಗ್ ಅರ್ಥ ಮಾಡಿಕೊಂಡು ಸೆಂಟೆನ್ಸಲ್ಲಿ ಅದು ಹೆಂಗೆ ಯೂಸ್ ಮಾಡ್ತೀರಾ ಅಂತ ನೋಡಿಕೊಂಡು ಯೂಸ್ ಮಾಡಿ. ಸೊ ಒಂದು ಟಿಪ್ಪು, ಲರ್ನ್ ಅಟ್ಲೀಸ್ಟ್ 3 to 5 ನ್ಯೂ ವರ್ಡ್ಸ್ ಎವ್ರಿ ಅದರ್ ಡೇ. ಮುಂದೆ ಹೋಗ್ತಾ ಇರೋಣ. ಸೊ ಥರ್ಡ್ ಸ್ಟೆಪ್ಪು ಏನಂತ ಕೇಳಬೇಕಾದ್ರೆ, ಗ್ರಾಮರ್ ಪ್ರಾಕ್ಟೀಸ್. ಸ್ಟೂಡೆಂಟ್ಸ್, ವಿತೌಟ್ ಗ್ರಾಮರ್ ಇಟ್ ಈಸ್ ಇಂಪಾಸಿಬಲ್ ಟು ಸ್ಕೋರ್ ಇನ್ ಇಂಗ್ಲೀಷ್. ಸೊ ಈ ಗ್ರಾಮರು ಬರೀ ನಿಮ್ಮ ಗ್ರಾಮರ್ ಟಾಪಿಕ್ಸಲ್ಲಿ ಮಾತ್ರ ಸಹಾಯ ಮಾಡಲ್ಲ, ನಿಮಗೆ ಸೆಂಟೆನ್ಸ್ ಕನ್ಸ್ಟ್ರಕ್ಷನಲ್ಲಿ ಕೂಡ, ಮತ್ತು ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇರುವ ರೀತಿಯಲ್ಲಿ ಒಂದು ಆನ್ಸರ್ನ ಬರೀಬೇಕಾದ್ರೆ ಅಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಗ್ರಾಮರ್ನ ನೀವು ಪ್ರತಿದಿನ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಎಂತಹ ಗ್ರಾಮರ್ ಟಾಪಿಕ್ಸು, ಟೆನ್ಸಸ್ಸು ತುಂಬ ಇಂಪಾರ್ಟೆಂಟು. ಈ ಒಂದು ಟೆನ್ಸಸ್ಸು ಬರೀ ಟಾಪಿಕ್ಗೋಸ್ಕರ ಮಾತ್ರ ಇಲ್ಲ, ನಿಮ್ಮ ಆನ್ಸರ್ ಕನ್ಸ್ಟ್ರಕ್ಷನು ಮತ್ತು ನಿಮ್ಮ ಆನ್ಸರ್ ಪ್ರೆಸೆಂಟೇಷನು
ವಿತೌಟ್ ಎರರ್ಸ್ ಒಂದು ಪ್ಯಾರಾಗ್ರಾಫ್ನ ಬರಿಬೇಕಾದ್ರೆ ಟೆನ್ಸಸ್ ತುಂಬ ಇಂಪಾರ್ಟೆಂಟು. ಆ ರೀತಿ ಟೆನ್ಸಸ್ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಟಾಪಿಕ್ಗೋಸ್ಕರ ಮಾತ್ರ ಇಲ್ಲ, ಈ ಒಂದು ಆನ್ಸರ್ ಪ್ರೆಸೆಂಟೇಷನ್ ಕೂಡ ತುಂಬ ಸಹಾಯ ಕೊಡುತ್ತೆ. ಸೊ ಎಸ್, ಐ ವಾಂಟ್ ಯು ಆಲ್ ಟು ಪ್ರಾಕ್ಟೀಸ್ ಗ್ರಾಮರ್ ಎವ್ರಿ ಅದರ್ ಡೇ. ಅಟ್ಲೀಸ್ಟ್ ಒಂದು ಸ್ಮಾಲ್ ಟಾಪಿಕ್ಸ್, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಟೆನ್ಸಸ್ ಓದ್ಬೋದು, ಆರ್ಟಿಕಲ್ಸ್ ಓದ್ಬೋದು, ಪ್ರೆಪೋಸಿಷನ್ ಓದ್ಬೋದು. ಓಕೆ, ಸೊ ಈ ರೀತಿ ನೀವೇನು ಮಾಡ್ಬೋದು, ನೀವು ಸ್ಮಾಲ್ ಗ್ರಾಮರ್ ಟಾಪಿಕ್ಸ್ನ ಪ್ರತಿದಿನ ಓದ್ತಾ ಬರ್ಬೋದು. ಸ್ಟೂಡೆಂಟ್ಸ್, ಪ್ರೆಪೋಸಿಷನ್ನು, ಟೆನ್ಸಸ್ ಇದೆಲ್ಲ ಓದೋಕ್ಕೆ ಒಂದು 20-25 ಮಿನಿಟ್ಸ್ ಸಾಕು ಸ್ಟೂಡೆಂಟ್ಸ್ ಪರ್ ಡೇ. ಸೊ ಎಸ್, ಗ್ರಾಮರ್ನ ಇಗ್ನೋರ್ ಮಾಡೋಕ್ಕೆ ಹೋಗಲೇಬೇಡಿ, ತುಂಬ ಇಂಪಾರ್ಟೆಂಟು. ಶುರುವಿಂದಾನೇ ಗ್ರಾಮರ್ನ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿ. ಓಕೆ, ಸೊ ಕಮಿಂಗ್ ಟು ದ ಫೋರ್ತ್ ಸ್ಟೆಪ್, ವೆರಿ ಇಂಪಾರ್ಟೆಂಟು. ನೀವೇನು ಮಾಡಬೇಕಾದ್ರೆ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಡೈಲಿ. ಸೊ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಬರೀ ಈ ಒಂದು ಇಂಗ್ಲೀಷ್ ಅಂತ ಬಂದ ತಕ್ಷಣ ಏನು ಮಾಡ್ತಾರೆ, ಬರೀ ಓದೋದಲ್ಲೇ ಇರ್ತಾರೆ, ಮೆಮರೈಸ್ ಮಾಡೋದಲ್ಲೇ ಇರ್ತಾರೆ. ಸೊ ಬರೀ ಓದ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಅದನ್ನ ಬಿಟ್ಟು ಏನು ಮಾಡಬೇಕು ಗೊತ್ತಾ, ಬರೀ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಸ್ಟೂಡೆಂಟ್ಸ್. ಸೊ ಹೆಂಗೆ, ರೈಟ್ ಅ ಪ್ಯಾರಾಗ್ರಾಫ್. ಓಕೆ, ಸೊ ಒಂದು ಪ್ಯಾರಾಗ್ರಾಫ್ನ ನೀವೇನು ಮಾಡಿ ಅರ್ಥ ಮಾಡ್ಕೊಂಡಿದ್ದೀರಾ, ಸೊ ಆ ಒಂದು ಪ್ಯಾರಾಗ್ರಾಫ್ನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರೋ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ. ಅದನ್ನು ಬಿಟ್ಟು ಬೇರೆ ರೈಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟರ್ ರೈಟಿಂಗ್. ಈ ಒಂದು ಲೆಟರ್ ರೈಟಿಂಗು ಶೋರ್ ಕ್ವೆಶ್ಚನ್ ಸ್ಟೂಡೆಂಟ್ಸ್, 5 ಮಾರ್ಕ್ಸಿಗೆ. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ 5 ಮಾರ್ಕ್ಸಿಗೆ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ರೈಟಿಂಗಲ್ಲಿ ನೀವು ಬರೀ ಪ್ಯಾರಾಗ್ರಾಫ್ ರೈಟಿಂಗ್ ಮಾತ್ರ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಟು ಲೆಟರ್ ರೈಟಿಂಗ್ ಕೂಡ ಶುರುವಿಂದನೇ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ನಿಮ್ಮ ಕ್ವಾಲಿಟಿ ಆಫ್ ಲೆಟರ್ ಇಂಪ್ರೂವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಕೊನೆಗೆ ಏನು ಮಾಡಿ, ಏನು ಬರೀತೀರೋ ಅದನ್ನು ರಿವ್ಯೂ ಮಾಡಿ. ರಿವ್ಯೂ ಅಂದರೆ ಚೆಕ್ಕು. ರಿವ್ಯೂ ಅಂದರೆ ಏನಿಲ್ಲ, ಜಸ್ಟು ಚೆಕ್. ಸೊ ಈಗ ಒಂದು ಲೆಟರ್ನ ಬರೆದಿದ್ದೀರಾ ಅಂದ್ಕೊಳ್ಳಿ, ಅಥವಾ ಒಂದು ಪ್ಯಾಸೇಜು ಬರೆದಿದ್ದೀರಾ. ಸೊ ಆ ಪ್ಯಾಸೇಜ್ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿ, ಏನು ಮಿಸ್ಟೇಕ್ ಮಾಡಿದ್ದೀರಾ ಅದನ್ನು ರಿವ್ಯೂ ಮಾಡಿ. ರಿವ್ಯೂ ಮಾಡಿಬಿಟ್ಟು ಅದನ್ನು ಏನು ಮಾಡಿ, ಕರೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ಮೆಮರೈಸಿಂಗ್ ಮಾಡಿದ್ರೆ ಮಾತ್ರ ಸಾಲಾಗಲ್ಲ ಸ್ಟೂಡೆಂಟ್ಸ್, ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಲಾಗಲ್ಲ. ಏನು ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನು ಬರೆದು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಮೂವಿಂಗ್ ಅರೌಂಡ್ ದ 5th ಸ್ಟೆಪ್ ಏನಂತ ಕೇಳಬೇಕಾದ್ರೆ, ಸ್ಪೀಕ್ ಇನ್ ಇಂಗ್ಲೀಷ್. ಸೊ ಒಂದು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿ ಸ್ಟೂಡೆಂಟ್ಸ್. ಹೌದು, ನಾವೆಲ್ಲ ನಮ್ಮ ನೇಟಿವ್ ಲ್ಯಾಂಗ್ವೇಜಸಲ್ಲಿ ಮಾತಾಡಿ ನಮಗೆ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಇಂಗ್ಲೀಷಲ್ಲಿ ನಾವು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಸ್ಪೋಕನ್ ಸ್ಕಿಲ್ಸ್ ಮಾತ್ರ ಅಲ್ಲ, ನಮ್ಮ ಸ್ಟಡೀಸಲ್ಲಿ ಕೂಡ ಇಂಪ್ರೂವ್ ಮಾಡ್ಬೋದು. ಸೊ ಈಗ ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿ. ಇನ್ನೊಂದು, ರೀಡ್ ಲೌಡ್ಲಿ. ಸೊ ಈಗ ನಾನು ಏನೋ ಒಂದು ಪ್ಯಾರಾಗ್ರಾಫ್ನ ಓದ್ತಿದ್ದೀನಿ, ಒಂದು ಪ್ರೋಸ್ನ ಓದ್ತಿದ್ದೀನಿ. ಆ ಒಂದು ಪ್ರೋಸ್ನ ಅಥವಾ ಒಂದು ಪ್ಯಾರಾಗ್ರಾಫ್ನ ಬರೀ ನಾನು ಬಂದು ಮೈಂಡಲ್ಲಿ ಓದೋದನ್ನ ಬಿಟ್ಟು ನಾನು ಜೋರಾಗಿ ಗಟ್ಟಿಯಾಗಿ ನಾನು ಓದೋಕ್ಕೆ ನಾನು ಶುರು ಮಾಡಿದ್ರೆ ನನ್ನ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗುತ್ತೆ ಸ್ಟೂಡೆಂಟ್ಸ್. ಸೊ ಈಗ ಏನೋ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. ಈಗ ಬಂದು ನಮ್ಮ ಕ್ಲಾಸಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ನಿಮ್ಮ ಟೀಚರ್ ಬಂದು ನಿಮ್ಮನ್ನು ಒಂದು ಪ್ಯಾರಾಗ್ರಾಫ್ನ ಓದೋಕ್ಕೆ ಹೇಳಿರ್ತಾರೆ. ಸೊ ಏನು ಮಾಡ್ತೀರಾ ನೀವು, ಮೆಜಾರಿಟಿ ಆಫ್ ದೆಮ್ ನಾಚಿಕೆ ಆಗುತ್ತೆ, ಭಯ ಆಗುತ್ತೆ, ಮಿಸ್ಟೇಕ್ ಮಾಡಿಬಿಡ್ತೀನೋ ಅಂತ. ಆದರೆ ನೀವು ಮನೆಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ, ಗಟ್ಟಿಯಾಗಿ ಓದಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಏನು ಮಾಡ್ಬೋದು, ಈಸಿಯಾಗಿ ಏನು ಮಾಡ್ಬೋದು, ನೀವು ಬಂದು ಕ್ಲಾಸಲ್ಲಿ ಕೂಡ ಓದ್ಬೋದು. ಸೊ ಎವ್ರಿ ಡೇ ಏನು ಮಾಡಿ, ಅಟ್ಲೀಸ್ಟ್ ಒಂದು ಪೇಜ್, ಎವ್ರಿ ಡೇ ಅಟ್ಲೀಸ್ಟ್ ಒಂದು ಪೇಜ್ ಏನು ಮಾಡಿ, ಜೋರಾಗಿ ರೀಡ್ ಮಾಡೋಕ್ಕೆ ಶುರು ಮಾಡಿ. ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ನೀವು ಸ್ಪೆಂಡ್ ಮಾಡಿದ್ರೆ ಈಸಿಯಾಗಿ ನೀವು ಜೋರಾಗಿ ಓದ್ಬೋದು. ಓಕೆ, ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಅದರಲ್ಲಿ ಓದೋದಲ್ಲಿ ಪ್ರೊನೌನ್ಸಿಯೇಷನ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಒಂದು ವರ್ಡ್ ರೈಟ್ ಪ್ರೊನೌನ್ಸಿಯೇಷನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸ್ಪೆಲ್ಲಿಂಗ್ ಕೂಡ ಕರೆಕ್ಟಾಗಿ ಬರೀತೀರಾ ಸ್ಟೂಡೆಂಟ್ಸ್. ಪ್ರೊನೌನ್ಸಿಯೇಷನ್ ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಒಂದು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬಂದುಬಿಟ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೋಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಳ್ಳಿ, ಆ ರೀತಿ ಅಂದ್ಕೊಳ್ಳಿ. ಓಕೆ, ಸೊ ಎಸ್, ರೀಡ್ ಅಲೌಡ್. ಓಕೆ, ಸೊ ಬರೀ ಮೈಂಡಲ್ಲಿ ರೀಡ್ ಮಾಡೋದನ್ನ ಬಿಟ್ಟು ಜೋರಾಗಿ ರೀಡ್ ಮಾಡೋಕ್ಕೆ ಶುರು ಮಾಡಿ. ಓಕೆ, ಸೊ ಮೂವಿಂಗ್ ಅರೌಂಡ್ ಸ್ಟೆಪ್ 6, ವೆರಿ ಇಂಪಾರ್ಟೆಂಟ್, ರಿವಿಷನ್. ವೀಕ್ಲಿ ರಿವಿಷನ್ ಒಂದಿದೆ, ಸೇಮ್ ಡೇ ರಿವಿಷನ್ ಕೂಡ ಒಂದಿದೆ. ಸೊ ನನ್ನ ಪ್ರಕಾರ ಎರಡು ಇಂಪಾರ್ಟೆಂಟೇ. ವೀಕ್ಲಿ ರಿವಿಷನ್ ಕೂಡ ಇಂಪಾರ್ಟೆಂಟು, ಸೇಮ್ ಡೇ ರಿವಿಷನ್ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಏನು ಮಾಡಿ ಗೊತ್ತಾ, ಏನೋ ಒಂದು ವರ್ಡ್ಸ್ ಇರಲಿ, ಒಂದು ಪ್ಯಾರಾಗ್ರಾಫ್ ಇರಲಿ. ಸೊ ರಿವಿಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಸ್ಟೂಡೆಂಟ್ಸ್. ಇವತ್ತು ಮಂಡೇ ಅಂತ ಅಂದ್ಕೊಳ್ಳಿ, ಈ ಮಂಡೇ ಬಂದು ನಾನು ಹೀರೋ ಆ್ಯಂಡ್ ಬಾಬ್ ಪ್ರೋಸ್ನ ಓದ್ತೀನಿ. ಆವತ್ತೇ ಆ ಮಂಡೇನೇ ಪ್ರೋಸ್ ಕಂಪ್ಲೀಟ್ ಮಾಡಿಬಿಟ್ಟು ನಾನೇನು ಮಾಡಬೇಕು, ಅದನ್ನು ರಿವೈಸ್ ಮಾಡಬೇಕು. ಸೇಮ್ ಡೇ ರಿವಿಷನ್ಸ್ ಮಾಡಬೇಕು. ಒಂದು ವೇಳೆ ಗ್ರಾಮರ್ ಟಾಪಿಕ್ನ ಓದ್ತೀರಾ, ಸೇಮ್ ಡೇ ಗ್ರಾಮರ್ ಟಾಪಿಕ್ ಕೂಡ ರಿವೈಸ್ ಮಾಡಿ. ಏನೇ ಟಾಪಿಕ್ ಇರಲಿ ಸ್ಟೂಡೆಂಟ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ಟಾಪಿಕ್ ಇಟ್ ಇಸ್, ವಿಲ್ ಹ್ಯಾವ್ ಟು ರಿವೈಸ್ ದ ವೆರಿ ಡೇ. ಅರ್ಥ ಆಯ್ತಾ? ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಏನು ಮಾಡ್ಬೋದು, ನೀವು ವರ್ಡ್ಸ್ನ ರಿವೈಸ್ ಮಾಡ್ಬೋದು, ಅಥವಾ ಗ್ರಾಮರ್ ಮಿಸ್ಟೇಕ್ಸ್ನ ರಿವೈಸ್ ಮಾಡ್ಬೋದು, ರಿವ್ಯೂ ಮಾಡ್ಬೋದು ಅಲ್ವಾ. ಸೊ ಏನು ಮಿಸ್ಟೇಕ್ ಮಾಡಿದ್ದೀನಿ ಗ್ರಾಮರಲ್ಲಿ ಅದನ್ನು ರಿವ್ಯೂ ಮಾಡಿಬಿಟ್ಟು ನಾನು ಅದನ್ನು ಕರೆಕ್ಟ್ ಮಾಡ್ಬೋದು. ಓಕೆ, ಒಂದು 10 ಮಿನಿಟ್ಸ್ ಸ್ಟೂಡೆಂಟ್ಸ್, ಜಸ್ಟ್ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀರಾ ಈ ಒಂದು ರಿವ್ಯೂ ಮಾಡೋಕ್ಕೆ, ರಿವಿಷನ್ ಮಾಡೋಕ್ಕೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಅಷ್ಟು ಬೆನಿಫಿಟ್ ಬರುತ್ತೆ ಈ ಒಂದು ರಿವಿಷನಿಂದ. ಓಕೆ, ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್, ಟೆಸ್ಟ್, ವೀಕ್ಲಿ ಚೆಕ್. ಸೊ ಈಗ ಸ್ಟೂಡೆಂಟ್ಸ್, ನೀವೇನೋ ಒಂದು ಓದಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ,
ಎಷ್ಟು ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗೋಕ್ಕೆ ಏನು ಮಾಡಬೇಕು ಗೊತ್ತಾ, ಈ ಒಂದು ವೀಕ್ಲಿ ಚೆಕ್ ನೀವು ಮಾಡಲೇಬೇಕು. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ವೀಕಲ್ಲಿ ನಾನು ಹೀರೋ ಆ್ಯಂಡ್ ಪ್ರೋಸ್ ಓದಿದೆ ಮತ್ತು ಕೆಲವೊಂದು ಗ್ರಾಮರ್ ಟಾಪಿಕ್ಸ್ನ ರಿವೈಸ್ ಮಾಡಿದೆ ಈ ಒಂದು ವೀಕ್ಗೆ. ಸೊ ಸಂಡೇಸು ಈಗ 10th ಅಂತ ಬಂದಾದಮೇಲೆ ಈಗ ಸಂಡೇ, ನ್ಯಾಷನಲ್ ಹಾಲಿಡೇ, ವೀಕ್ ಡೇ, ವೀಕ್ ಆಫ್ ಅದೆಲ್ಲ ನೋಡಲೇಬಾರ್ದು. ಪ್ರತಿದಿನ ಓದಲೇಬೇಕು ಸ್ಟೂಡೆಂಟ್ಸ್. ಈ ಒಂದು 1 year ನೀವು ಹಾರ್ಡ್ ವರ್ಕ್ ಹಾಕಲೇಬೇಕು ಸ್ಟೂಡೆಂಟ್ಸ್. ಎಸ್, ಸೊ ಹಾಗಾಗಿ ನೋ ಸಂಡೇ ನಥಿಂಗ್. ಸೊ ಸಂಡೇಸ್ ಕೂತ್ಕೊಂಡು ನೀವೇನು ಮಾಡ್ಬೋದು, ಆ ಒಂದು ವೀಕಲ್ಲಿ ಏನೆಲ್ಲ ನೀವು ಲೆಸನ್ಸ್ ಓದಿದ್ರೋ ಅದನ್ನು ನೀವು ವೀಕ್ಲಿ ರಿವಿಷನ್ಸ್ ಮಾಡ್ಬೋದು. ಓಕೆ, ಚೆಕ್ ಮಾಡ್ಬೋದು. ಓಕೆ, ಸೊ ಏನು ಮಾಡ್ಬೋದು, ರೈಟ್ ಫುಲ್ ಆನ್ಸರ್ ಪೇಪರ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಹೀರೋಯಿಂದ ಒಂದು ಲೆಸನ್ ಬಂದಿದೆ ಅಂತ ಅಂದ್ಕೊಳ್ಳಿ, ಅದನ್ನು ಓದಿದ್ದೀರಾ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಓದಿ, ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಓದಿ, ಅಥವಾ LBA ಕ್ವೆಶ್ಚನ್ಸ್ ಪ್ರಾಕ್ಟೀಸ್ ಮಾಡಿ. ಸೊ ಅದನ್ನು ಆ ಒಂದು ಲೆಸನಿಂದ ಯಾವ ರೀತಿಯಲ್ಲಿ ಕ್ವೆಶ್ಚನ್ಸ್ ಕೇಳಿದ್ದಾರೋ ಅದೆಲ್ಲ ನೀವೇನು ಮಾಡಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ. ಸೊ ನೆಕ್ಸ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ಚೆಕ್ ಮಾಡಬೇಕಾದ್ರೆ ಅಲ್ಲಿ ಮಿಸ್ಟೇಕ್ಸ್ ಇರುತ್ತೆ. ಓಕೆ, ಸೊ ಆ ಮಿಸ್ಟೇಕ್ಸ್ನ ಏನು ಮಾಡಿ, ಸೊ ಅದನ್ನು ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ವೀಕಲ್ಲಿ ಇಂಪ್ರೂವ್ ಮಾಡಿ. ಅದನ್ನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಸೊ ಈ ಒಂದು 7 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಸ್ಟೂಡೆಂಟ್ಸ್ ಈಸಿಯಾಗಿ ನೀವೇನು ಮಾಡ್ಬೋದು, ಇಂಗ್ಲೀಷಲ್ಲಿ ಸೂಪರ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಥವಾ ಯಾವ ಟಾಪಿಕಲ್ಲಿ ವೀಡಿಯೋಸ್ ಬೇಕಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್.